ಒಂದು ಹಂತದಲ್ಲಿ ಮೆಜೆಸ್ಟಿಕ್ ನಂತರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ರು. ಮಿಡ್ಲ್ ಆರ್ಡ್ರಲ್ಲಿ ಅವರು ಸ್ವಲ್ಪ ದಾರಿ ತಪ್ಪಿದ್ರು. ಆಗ ತಮ್ಮ ಅನುಭವಕ್ಕೆ ಬಂದಿತಾ? ಇಲ್ಲ, ದಾರಿ ತಪ್ಪಿದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಿಡ್ಲಾಡಲ್ಲಿ ಅದೇ ಅವನು ಈ ಸೀರಿಯಲ್ಲು ಮತ್ತೆ ಈ ಪಿಕ್ಚರ್‌ನ ಮಧ್ಯದಲ್ಲಿ ಏನಾದರೂ ದಾರಿ ತಪ್ಪಿದ್ದು ಅದು ಗೊತ್ತಿಲ್ಲ ಅಲ್ಲಲ್ಲ ನನಗೆ. ಅವ್ರ ಮಿಸಸ್‌ಗೆ ಹೊಡೆಯೋ ಅದು ಆಫ್ಟರ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಹ್ಮ್. ಆಫ್ಟರ್ ಮ್ಯಾರೇಜ್ ಅದೆಲ್ಲ ಹ್ಮ್. ಏನಂದ್ರೆ ಒಂದು ಮೆಜೆಸ್ಟಿಕ್ ಕ್ಲಿಕ್ ಆದ ನಂತರ ಒಂದೆರಡು ಪಿಕ್ಚರ್‌ಗಳು ಜೊತೆಲಿ ಬಂದು ಕ್ಲಿಕ್ ಆಗ್ತಾ ಹೋಗ್ದ ಅವನು. ಎಲ್ಲೋ ಹ್ಮ್. ಪಿಕ್ಚರ್ ಸಕ್ಸಸ್ಸೇ ಆದ. ಹ್ಮ್. ಬಿಕಾಸ್ ಅವನಿಗೆ ಇದ್ದಂಥ ಶರೀರ ಮತ್ತು ಶಾರೀರ ಅಂದ್ರೆ ನನಗೆ ಡಾಕ್ಟರ್ ಬಿ.ವಿ. ಕಾರಂತರ ನನ್ನ ಗುರುಗಳು ಹೇಳೋರು, ಒಬ್ಬ ನಟನಿಗೆ ಏನು ಬೇಕು ಗೊತ್ತಾ? ಒಂದು ದೊಡ್ಡ ದೇಹ, ಹ್ಮ್. ಒಂದು ದಷ್ಟಪುಷ್ಟವಾದ ದೇಹ ಮತ್ತೆ ಧ್ವನಿ ಅಂತ. ಹ್ಮ್. ಇವನಿಗೆ ಧ್ವನಿ ಗೊತ್ತಿಲ್ಲ, ದಷ್ಟಪುಷ್ಟವಾದ ದೇಹ ಇತ್ತು. ನೀವು ನೋಡಿ ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ ಥರದ ದೇಹವನ್ನು ನಾನು ಮತ್ತೊಬ್ಬನನ್ನು ಕಾಣಲಾರೆ. ಹ್ಮ್. ಅತ್ತ ಫಿಸಿಕನ್ನು ಕಾಣಲಾರೆ. ಯಾಕೆಂದರೆ ಈ ಹೈಟ್ ಅವನೊಂದು ಹೈಟು ಇದಲ್ಲ. ಅವನಿಗೆ ಅಲ್ಲಿಂದ ದಾರಿ ತಪ್ಪಿದ್ದು ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ವಿಡಿಯೋದಲ್ಲಿ ನೋಡಿದೆ. ಹ್ಮ್. ಆ ಲ್ಯಾಂಗ್ವೇಜನ್ನು ಕೆಟ್ಟ ಲ್ಯಾಂಗ್ವೇಜು. ಅಕ್ಕನ್ನು, ಅಮ್ಮನ್ನು ನಮಗೆ ಅದನ್ನು ಎಕ್ಸಾಂಪಲ್ ಆಗಿ ಹೇಳಕ್ಕೆ ಬರಲ್ಲ. ಅವನು ಹೇಳಿದ್ದನ್ನ ಎಕ್ಸಾಂಪಲ್ ಹೇಳೋಕ್ಕೂ ಬರಲ್ಲ. ಯಾಕಂದರೆ ನಮ್ಮ ನೇಚರ್ ಆಗಿಲ್ಲ. ಅವನಿಗೆ ಮೂಲತಃ ಅವನ ಲ್ಯಾಂಗ್ವೇಜ್ ಎಲ್ಲ ನೋಡಿದಾಗ ನಾನು ಮಾತಾಡ್ಕೊಳ್ತಿದ್ದೆ ಅನಿತನ ಜೊತೆ. ಅಲ್ಲ ದರ್ಶನ್ ಯಾಕೆ ಹಿಂಗೆ ಮಾತಾಡ್ತಾನೆ? ಎತ್ತ ಹೊಲಸು ಬಾಯಿ ಅವಂದು. ಛೀ 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 ಛೀ! ಅದನ್ನು ಯಾರಾದರೂ ರೆಕಾರ್ಡ್ ಮಾಡ್ಕೊಳ್ತಾರ ಅಂತ ಹೇಳೋ ಪ್ರಜ್ಞೆ ಇಲ್ವಲ್ಲ ಅವನಿಗೆ. ಸೊ ವಿಡಿಯೋದಲ್ಲಿ ಬರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಬೇಕಲ್ಲ ಯಾರೋ. ಇವನು ಅದನ್ನು ಒಂದು ಅವನ ಅಹಮ್ಮಲ್ಲಿ ಇದರೊಂದು ದೊಡ್ಡ ದೊಡ್ಡಸ್ತಿಕೆ ಅಂತ ತಿಳ್ಕೊಂಡಂತ. ನನಗೆ ಅನಿಸಿದ್ದು ಸ್ಟ್ರೈಟ್ ಅವೇ ಈ ಕೇಸೆಲ್ಲ ನೋಡಿದಾಗ, ಈಗ ಮೊನ್ನೆ ಕೇಸಲ್ಲಿ ನನಗೆ ತುಂಬ ಬೇಸರ ಆಗಿದೆ. ಯಾಕೆಂದರೆ ನಾನು ಒಬ್ಬ ಅಂಧಾಭಿಮಾನಿ ಅಲ್ಲ. ನಾನು ಅವನ ಹಿತೈಷಿ. ದರ್ಶನ್ ಅವನ ಹಿತೈಷಿ. ಹಾಗೆ ನನಗೆ ಆ ಕೊಲೆ ಕೇಸಲ್ಲಿ ಒಬ್ಬ ಜೈಲಿಗೆ ಹೋದ ಅಂತ ನನಗೆ ಬೇಸರ ಆಗಿದೆ. ನನಗೆ ಬೇಸರ ಆಗಿದ್ದಕ್ಕೆ ನಾನೇ ಮನಸ್ಸಿನಲ್ಲಿ ಯಾಕೆ ಹೀಗಾಗಿರ್ಬೋದು ಅಂದಾಗ ಅವನಿಗೆ 2 ಕೊರತೆ. ಅವನೇ ಹೇಳ್ಕೊಂಡಿದ್ದ, ನಾನು 10ನೇ ಕ್ಲಾಸ್ ಮಾತ್ರ ಓದಿದ್ದು, ನನಗೆ ಅಂಥ ವಿದ್ಯಾಭ್ಯಾಸ ಇಲ್ಲ ಅಂತ ಅವನೇ ಹೇಳ್ಕೊಂಡಿದ್ದ. ಆ ದೃಷ್ಟಿಯಲ್ಲಿ ಅವನಿಗೆ ಶಿಕ್ಷಣ ಮತ್ತು ಸಂಸ್ಕಾರದ ಕೊರತೆ ಇದೆ. ನನಗೆ ಆ ಮೀನಾಕ್ಷಿ ನಾಯ್ಡು, ಅವರ ತಾಯಿ ಅವರೆಲ್ಲ ಒಳ್ಳೆಯವರು. ಅವನ ಅವನ ಸೋದರ ಸಂಬಂಧಿಗಳೆಲ್ಲ ನನ್ನ ರೆಪರ್ಟರಿಲಿದ್ದರು. ಎಲ್ಲ ರೆಪರ್ಟರಿ ಇದ್ದರು. ಒಳ್ಳೆ ನಟರು. ತೂಗುದೀಪ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್‌ಕುಮಾರ್ ವಿಲನ್ ಹೀರೋ ಆದರು. ಅವರಲ್ಲಿದ್ದಂಥ ಆತ್ಮೀಯತೆ ಮತ್ತು ಅವನು ತೂಗುದೀಪ ಶ್ರೀನಿವಾಸ್ ವಿಲನ್ ಆಗಿದ್ದರು. ಅವನು ಎಲ್ಲೂ ನಾವು ಇಡೀ ಚಿತ್ರರಂಗದಲ್ಲಿ ನೀವು ಮೀಡಿಯಾದವರಿಗೆ ಹೇಳ್ತೀನಿ, ಎಲ್ಲಾದರೂ ಅವನ ದೋಷ ಕಂಡ್ವ್ಯಾ? ಅವನೊಬ್ಬ ಬ್ಯಾಡ್, ಅವನೊಬ್ಬ ಇಂಥದ್ದು, ಅವನದು ನಡವಳಿಕೆ ಸರಿಯಿಲ್ಲ ಅಂತ ನಾವು ತೂಗುದೀಪ ಶ್ರೀನಿವಾಸಲ್ಲಿ ಕಂಡಿರಲಿಲ್ಲ. ಬಟ್ ಇವರು ಹೀರೋ ಆಗಿ ಇಲ್ಲೊಂದು ಹಾಂ. ಸಾಮಾಜಿಕ ವಿಲನ್ ತರ ಸಾಮ ಎಂದರೆ ಅವನಿಗೆ ಸಂಸ್ಕಾರದ ಕೊರತೆ ಇದೆ. ಜೊತೆಗೆ ಅವನು ಸಿನಿಮಾ ಮತ್ತು ಬದುಕು ಎರಡನ್ನೂ ಒಂದೇ ಅಂತ ತಿಳ್ಕೊಂಡ್ಬಿಟ್ಟ. ಮೂರ್ಖ. ಹೇಗೆಂದರೆ ಸಿನಿಮಾದಲ್ಲಿ ಇವನು ಹೀರೋನೋ ವಿಲನೋ ಆಗಿ ಆ್ಯಕ್ಟ್ ಮಾಡುವಾಗ ಎತ್ತಾಕೊಂಡು ಬನ್ರೋ ಹ್ಮ್. ಅಂಥೇಳಿ ಇವನು ಕೂತ್ಕೊಳ್ಳೋದು, ಇವನು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದು, ವೀಲ್ ಚೇರಲ್ಲಿ ಡ್ರರ್ ಅಂತ ಹೋಗೋದು, ಸಿಗರೇಟ್ ಹಚ್ಚಿ ಹೊಗೆಯನ್ನು ಆತನ ಶತ್ರುಗೆ ಬಿಡೋದು, ಸಿಗರೇಟಲ್ಲಿ ಸುಡೋದು, ಹೊಡೆಯೋದು, ಒದೆಯೋದು, ಇದೆಲ್ಲ ಸಿನಿಮಾ. ಅದನ್ನು ನೋಡಿ ಅವನ ಅಭಿಮಾನಿಗಳು ಶಿಳ್ಳೆ ಹೊಡೆಯೋರು, ಚಪ್ಪಾಳೆ ತಟ್ಟೋರು. ಅದನ್ನೇ ಬದುಕಲ್ಲಿ ಮಾಡಕ್ಕೆ ಹೋದಾಗ ಇಲ್ಲೊಂದು ಕಾನೂನಿದೆ. ಹೊಡೆದ್ರೆ ಕೇಳೋರಿರ್ತಾರೆ, ಸತ್ತರೆ 302 ಸೆಕ್ಷನ್ ಆಗುತ್ತೆ. ಈ ಪರಿಜ್ಞಾನವೇ ಆತನಿಗಿರಲಿಲ್ಲ. ಅಂದ್ರೆ ಯಶಸ್ಸಿನ ಅಹಂ ಆ ಥರ ಮಾಡಿಸ್ಬಿಡ್ತಾ. ಹೌದು. ಯಾವುದೇ ಒಬ್ಬ ಕಲಾವಿದನಿಗೆ ಅವನು ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಅವನಿಗೆ ಅಹಂ ಬರಬಾರ್ದು, ವಿನೀತನಾಗಬೇಕು. ಡಾಕ್ಟರ್ ರಾಜ್‌ಕುಮಾರ್ ಇದಕ್ಕೆ ಸಾಕ್ಷಿ. ಅವ್ರಿಗೆ ಎಷ್ಟು ಬಿರುದುಗಳು, ಬಾವಲಿಗಳು ಬಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟರು ಅವನ ವಿನೀತ ಭಾವ. ಈ ಭಾವ ಇದೆಯಲ್ಲ, ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವಿ, ಆ ಭಾವನೆ ಅವನನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ತು. ಅದೇನಾದರೂ ಇವನಲ್ಲಿ ಬಂದುಬಿಟ್ಟಿದ್ರೆ ಇವನು ದೊಡ್ಡ ವ್ಯಕ್ತಿ ಆಗಿಬಿಡ್ತಿದ್ದ. ಅವನ ಪರ್ಸನಲ್ ಫ್ಯಾಮಿಲಿಗಳು ಎಲ್ಲ ನೆಗೆಟಿವ್ ಆಗಿಬಿಡ್ತಿದ್ವು. ಆದರೂ ಕೂಡ ನೋಡಿ ಅವನಿಗೆ ಮಗು ಇದೆ, ಹೆಂಡ್ತಿ ಇದ್ದಾಳೆ, ಸಂಸ್ಕಾರವಂತ ಹೆಂಡ್ತಿ ಇದ್ದಾಳೆ.